ಒಂದು ದೃಶ್ಯವನ್ನ ತೋರ್ಸಾಕತ್ತೇನೆ. ಇದು ಉತ್ತರ ಕರ್ನಾಟಕ ಸೂಫಿ ಸಂತರ ನಾಡು ಮತ್ತು ಅಣ್ಣ ಬಸವಣ್ಣರ ನಾಡು. ಅನೇಕ ಬಾರಿ ಹೇಳಿದ್ದೀನಿ, ಭಾವೈಕ್ಯತೆಯ ಸಂಕೇತ, ಭಾವನಾತ್ಮಕ ಸಂಬಂಧ, ಹಿಂದೂ ಮುಸ್ಲಿಂ ಐಕ್ಯತೆಯ ಸಂಕೇತ. ಇದೇ ಶಿರಹಟ್ಟಿ, ಗದಗ ಜಿಲ್ಲಾ ಶಿರಹಟ್ಟಿ ಗ್ರಾಮದ ಅದ್ಭುತ ಅನಿಸ್ತೈತಲ್ರಿ ನಿಮಗೆಲ್ಲರಿಗೂ. ಈ ನಮ್ಮ ಭಾರತ ದೇಶ ಸರ್ವ ಜಾತಿ ಜನಾಂಗದ ತೋಟ, ಭಾವೈಕ್ಯತೆಯ ದೇಶ, ಸರ್ವ ಜಾತಿ ಜನಾಂಗದವರು ಇರುವಂಥ ಜಗತ್ತಿನ ಏಕೈಕ ದೇಶವೆಂದರೆ ಭಾರತ. ಇಲ್ಲಿ ಪ್ರೀತಿ ಐತಿ, ವಿಶ್ವಾಸ ಐತಿ, ಮಮತೆ ಐತಿ, ಮಮಕಾರ ಐತಿ, ಮಾತ್ಸರ್ಯ ಐತಿ, ವಾತ್ಸಲ್ಯ ಐತಿ, ಬಂಧತ್ವ ಐತಿ. ಇಲ್ಲಿ ಯಾವುದೇ ಜಾತಿ ವಿಜಾತಿ ಎನ್ನದೆ ಪ್ರತಿಯೊಬ್ಬರು ತಮ್ಮ ಮನೆ ಆಹಾರ ಅಡುಗೆಗಳನ್ನ ಅವ್ರ ಮನೆಗೆ ಕೊಡ್ತಾರ. ಹಬ್ಬ ಹರಿದಿನಗಳು ಬಂದಾಗ ಇವ್ರ ಮನೆ ಆಹಾರ ಅವ್ರಿಗೆ ಹೋಗ್ತೈತಿ. ಎಷ್ಟೊಂದು ಭಾವೈಕ್ಯತೆಯ ಸಂಕೇತ. ಇದೇ ಭಾವೈಕ್ಯತೆಯ ಸಂಕೇತ ಭಾರತ ದೇಶದಲ್ಲಿ ಕೊನೆ ಉಸಿರುವರೆಗೆ ಇರಲಿ ಅನ್ನುವ ಕನಸು ಕಂಡು ಶಿರಹಟ್ಟಿ ಭಾಗ ಅದು ಸೂಫಿ ಸಂತರ ನಾಡು. ಉತ್ತರ ಕರ್ನಾಟಕದ ಶಿರಹಟ್ಟಿ ಭಾಗದಿಂದ ಸೂಫಿ ಸಂತರ ನೆಲೆಬೀಡು. ಅಲ್ಲಿ ಅನೇಕ ಸೂಫಿ ಸಂತರು ನೆಲೆಸಿದ್ದಾರೆ. ಲಕ್ಷ್ಮೇಶ್ವರದಲ್ಲಿ ಇರ್ಬೋದು, ಶಿರಹಟ್ಟಿಯಲ್ಲಿ ಇರ್ಬೋದು, ಫಕೀರೇಶ್ವರ ಮಹಾಸ್ವಾಮಿ, ಶಿಶುನಾಳ ಶರೀಫರ ನಾಡು ಅದು ಉತ್ತರ ಕರ್ನಾಟಕದ ಬಸವಣ್ಣರ ನಾಡಿನಲ್ಲಿ ಇದೇ. ಉತ್ತರ ಕರ್ನಾಟಕದ ಶಿರಹಟ್ಟಿಯ ಒಂದು ಭಾವನಾತ್ಮಕ ಸಂಬಂಧ ಐತಿ.